ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಟೆಟ್ಮಾಸೋಲ್ ಸೋಪ್ ಅನ್ನುವಂಥ ಒಂದು ಸೋಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊತಾಗ್ತೀನಿ. ಈ ಸೋಪ್ ಈ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದ್ರದ್ದು ಪ್ಯಾಕೇಜಿಂಗ್ ಗ್ರೀನ್, ನಮ್ಮದು ಹಿಂದಿಂದ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಮ್ಯಾಟ್ ಇರುವಂಥ ಅದು ಸಹ ಗ್ರೀನ್ ಆಗಿರುತ್ತೆ. ನೋಡಲಿಕ್ಕೆ ನಿಮಗೆ ಈ ರೀತಿ ಕಾಣುತ್ತೆ. ಟೆಟ್ಮಾಸೋಲ್ ಸೋಪ್ ಇದರ ಒಂದು ಬ್ರ್ಯಾಂಡ್ ನೇಮ್ ಆಗಿರುತ್ತೆ. ಮತ್ತು ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ಸ್ನೇಹಿತರೆ, ಅಂದರೆ ಈ ಒಂದು ಸೋಪ್ ಬಂದುಬಿಟ್ಟು ನಿಮಗೆ 100 ಗ್ರಾಮ್ ಅವೈಲೇಬಲ್ ಇರುತ್ತೆ. ಆ ಒಂದು 100 ಗ್ರಾಮಿಗೆ ನಿಮ್ಗೆ 97 ರೂಪಾಯಿ ಇದರ ಒಂದು MRP ಆಗಿರುತ್ತೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ಲಿಕ್ಕೆ ಬರೋಂಗಿಲ್ಲ ಸ್ನೇಹಿತರೆ. ಮತ್ತು ಯಾಕಂದರೆ ಇದನ್ನು ಮತ್ತೆ ಓಪನ್ ಮಾಡೋಕ್ಲೆ ಮತ್ತು ಇದನ್ನು ಏನು ಮಾಡ್ಬೇಕು, ನಾವು ಸೇಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದೇ ರೀತಿ ಇದನ್ನು ನಾವು ಇದೇ ರೀತಿ ನಿಮಗೆ ತೋರಿಸ್ತೀವಿ ಸ್ನೇಹಿತರೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ನೇಮ್ ಬಂದುಬಿಟ್ಟು ಟೆಟ್ಮಸೋಲ್ ಸೋಪಿನ ಒಂದು ಕಂಟೆಂಟ್ ನೇಮ್ ಬಂದುಬಿಟ್ಟು ಮೊನೋಸಲ್ಫರಮ್ ಮೆಡಿಕೇಟೆಡ್ ಸೋಪ್. ಇದರ ಕಂಟೆಂಟು ಮೊನೋಸಲ್ಫರಮ್ ಮೆಡಿಕೇಟೆಡ್ ಸೋಪ್. ಸೊ ಈ ಒಂದು ಸೋಪ್ ಆಲ್ಮೋಸ್ಟ್ ಜಾಸ್ತಿ ಒಂದು ಡಾಕ್ಟರ್ಸ್ಗಳನ್ನ ರೆಕಮೆಂಡ್ ಮಾಡ್ತಾರೆ. ಹಾಗಾದರೆ ಈ ಒಂದು ಸೋಪನ್ನು ಯಾರೆಲ್ಲ ಯೂಸ್ ಮಾಡ್ಕೋಬೇಕು ಅನ್ನೋಕ್ಕಿಂತ ಮುಂಚೆಗೆ ಸೊ ಈ ಒಂದು ಸೋಪನ್ನು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದರ ಬೆನಿಫಿಟ್ಸ್ ಯೂಸಸ್ ಅನ್ನೋದು ನಾವು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ಸೋಪಿನ ಒಂದು ಬೆನಿಫಿಟ್ಸ್ ಯೂಸಸ್ ಅಂತಂದರೆ, ಈ ಒಂದು ಸೋಪನ್ನು ನಾವು ಇಬ್ಬರು ಕೂಡ, ಅಂದರೆ ಅಡಲ್ಟ್ ಕೂಡ ಯೂಸ್ ಮಾಡ್ಕೋಬೋದು, ಚಿಲ್ಡ್ರನ್ಸ್ ಕೂಡ ಈ ಒಂದು ಸೋಪನ್ನು ನೀವು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಆಗೋಲ್ಲ. ಹೆಚ್ಚಾಗಿ ಒಂದು ಸೋಪ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದರೆ ಸ್ಕಿನ್ ಇನ್ಫೆಕ್ಷನ್ಗೆ, ಫಂಗಲ್ ಇನ್ಫೆಕ್ಷನ್ಗೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇತ್ತಂದರೆ ಈ ಒಂದು ಸೋಪನ್ನು ನಿಮಗೆ ಯೂಸ್ ಮಾಡ್ಕೋಬೋದು. ಅದರ ಜೊತೆಗೆ ಏನಾದರೂ ಇಚ್ಚಿಂಗ್ ಆಗ್ತಾಯಿತ್ತಂದ್ರೆ, ಮತ್ತು ರೆಡ್ನೆಸ್, ರ್ಯಾಷಸ್ಸು, ಸೋರ್ನೆಸ್ಸು, ಇರಿಟೇಷನು, ಈ ರೀತಿ ಸ್ಕಿನ್ ಏನಾದರೂ ಆಗ್ತಾ ಇತ್ತಂದ್ರೆ ಏನಾಗುತ್ತೆ, ಈ ಒಂದು ಸೋಪನ್ನು ನೀವು ಆರಾಮಾಗಿ ಈ ಒಂದು ಸೋಪನ್ನು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಇದರ ಒಂದು ಯೂಸೇಜನ್ನು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಂದರೆ, ಇದನ್ನು ಸಹ ನಾನು KZ ಸೋಪಲ್ಲಿ ಹೇಳಿದ್ದೇನೆ. ಅದೇ ರೀತಿ ಸಪ್ರೇಟಾಗಿ ಟವಲನ್ನು ಯೂಸ್ ಮಾಡಬೇಕಾಗತ್ತೆ. ಆ ಒಂದು ಪರ್ಸನ್ ಒಬ್ಬರೇ ಮಾತ್ರ ಈ ಒಂದು ಸೋಪನ್ನೇ ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಜನರಲ್ಗೆ ಯಾವ ಸೋಪನ್ನು ನೀವು ಜನರಲ್ ಸೋಪನ್ನು ಯಾವ ರೀತಿ ನೀವು ಬಾಡಿ ಅಪ್ಲೈ ಮಾಡ್ಕೊತೀರ ಅದೇ ಸಹ ಈ ಒಂದು ಸೋಪನ್ನು ನೀವು ಅಪ್ಲೈ ಮಾಡ್ಕೋಬೋದು ಸರ್, ಏನೂ ತೊಂದರೆ ಆಗೋಲ್ಲ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಕೂಡ ನಾವು ಕಾಮನ್ ಆಗಿರ್ತದೆ. ಇನ್ ಕೇಸ್ ಇರಿಟೇಷನ್ ಆಗ್ತಾ ಇರ್ತದೆ, ಇಚ್ಚಿಂಗ್ ಆಗ್ತಾ ಇರ್ತದೆ, ಡಿಸ್ಕಂಟಿನ್ಯೂ ಮಾಡಿ. ಇನ್ ಕೇಸ್ ಇವು ಅದಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ಸೋಪನ್ನು. ಇರಿಟೇಷನ್ ಆಗ್ತಾ ಇರ್ತದೆ, ಇಚ್ಚಿಂಗ್ ಆಗ್ತದೆ, ಇನ್ ಕೇಸ್ ಆ ಒಂದು ಸೋಪನ್ನು ಅಪ್ಲೈ ಮಾಡ್ಕೊಂಡು ಆದಮೇಲೆ ಸಹ ನಿಮಗೆ ಈ ರೀತಿ ನಿಮಗೆ ಇರಿಟೇಷನ್, ಇಚ್ಚಿಂಗ್ ಆಗ್ತಾ ಇರ್ತದೆ, ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಮತ್ತು ಏನಾದರೂ ಒಂದು ಸೇಫ್ಟಿ ಅಡ್ವೈಸ್ ನೋಡೋದಂದರೆ ಈ ಒಂದು ಸೋಪನ್ನು ಏನು ಮಾಡಬೇಕಾಗತ್ತೆ, ನೀವು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಸೋಪನ್ನು ನೀವು ದೂರ ಇಡಬೇಕಾಗತ್ತೆ. ಮತ್ತು ರೂಮ್ ಟೆಂಪ್ರೇಚರ್, ನಾರ್ಮಲ್ ರೂಮ್ ಟೆಂಪ್ರೇಚರ್ಲಿ ಈ ಒಂದು ಸೋಪನ್ನು ನೀವು ಅದನ್ನು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಜಾಸ್ತಿ ಒಂದು ಟೆಂಪ್ರೇಚರ್ ಇರುವಂಥ ಪ್ಲೇಸಲ್ಲಿ ಈ ಒಂದು ಸೋಪನ್ನು ನೀವು ಇಟ್ಟರೆ ಏನಾಗುತ್ತೆ, ಮೆಲ್ಟ್ ಆಗೋ ಸಾಧ್ಯತೆ ಇರೋದರಿಂದ ಏನು ಮಾಡಬೇಕಪ್ಪ, ಈ ಸೋಪನ್ನು ನೀವು ನಾರ್ಮಲ್ ರೂಮ್ ಟೆಂಪ್ರೇಚರ್ ಒಂದು 25 ಡಿಗ್ರಿ ಸೆಲ್ಸಿಯಸ್ ಹೊರಗಡೆ ಇರುವಂಥ ಟೆಂಪ್ರೇಚರನ್ನು, ಆ ಒಂದು ಟೆಂಪ್ರೇಚರಲ್ಲಿ ಈ ಒಂದು ಸೋಪನ್ನು ನೀವು ಇಟ್ಟರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋಸ್. ಅಂದರೆ ಈ ಒಂದು ವಿಡಿಯೋ ಬಗ್ಗೆ ಏನಾದರೂ ಮಾಹಿತಿ ಬೇಕಪ್ಪ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.